ಸಾರ್ವಜನಿಕರಿಗೆ ಕ್ಯಾರೆ ಎನ್ನದಿರುವ ಪುರಸಭೆ ಮುಖ್ಯ ಅಧಿಕಾರಿಗಳು ಶಂಭುಲಿಂಗ್ ದೇಸಾಯಿ ಹಾಗೂ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಖುದ್ದು ಕೊರತೆಯಿಂದಾಗಿ ಪುರಸಭೆಗೆ ಅರ್ಜಿಗಳನ್ನು ತಲುಪಿಸಿದರೆ ಆ ಅರ್ಜಿಗಳನ್ನು ಮೂಲೆಯಲ್ಲಿ ಇಟ್ಟಿರುತ್ತಾರೆ. ಮುಖ್ಯ ಅಧಿಕಾರಿಗಳಾದ ಶಂಭುಲಿಂಗ್ ದೇಸಾಯಿ ಅವರು ಸಾರ್ವಜನಿಕರು ಪುರಸಭೆಗೆ ಕುಂದುಕೊರತೆಯ ಬಗ್ಗೆ ನಾವು ಕೊಟ್ಟಂತ ಅರ್ಜಿಗಳನ್ನು ಮೂಲೆಯಲ್ಲಿ ಇಟ್ಟಿರುತ್ತಾರೆ. ನಾವು ಕೊಟ್ಟ ಲೆಟರ್ಗಳಿಗೆ ಏನು ಬೆಲೆನೇ ಇಲ್ವಾ? ಸಾರ್ವಜನಿಕರಿಗೆ ಯಾವಾಗ ಮೂಲಭೂತ ಸೌಕರ್ಯ, ಕುಂದುಕೊರತೆ ಇವೆಲ್ಲದಕ್ಕೂ ಯಾವಾಗ ನ್ಯಾಯ ಸಿಗುವುದು? ಕೈಗೊಂಡ ಕ್ರಮಗಳೇನು? ಸಾರ್ವಜನಿಕರ ಅರ್ಜಿಗಳನ್ನ ಕಸದ ಹಾಗೆ ಮೂಲೆಯಲ್ಲಿ ಎಸೆದಿರುತ್ತಾರೆ. ಜನರು ಕೊಟ್ಟ ಅರ್ಜಿಗಳಿಗೆ ಬೆಲೆನೇ ಇಲ್ವಾ? ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆಯ ತಾಲೂಕಾ ಸಂಚಾಲಕರಾದ ರವಿಕುಮಾರ್ ಬೀಡ್ನಳ್ಳಿ ಆರೋಪಿಸಿದರು. ಈಗ ಒಂದು ಯಾವ್ದನ್ನ ಒಂದು ಲೆಟರ್ ಕೊಡಂದ್ರೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಯಾವುದು ಇಲ್ಲ, ನಾನು ಕೊಡ್ತೀನಿ, 2 ನಿಮಿಷ ಕೊಡ್ತೀನಿ. 2 ನಿಮಿಷ ನೋಡಿ ಅರ್ಥ ಮಾಡ್ಬೇಕು. ಸರಿ, ನೀವು ತಾಳ್ಮೆಯಿಂದ ರವಿನೂ ಒಂದು 50 ಲೆಟರ್ ಅವ್ರಿ ಇಲ್ಲಿ ಒಂದು ಕೆಲಸ ನಾನೇ ರೀ ನೋಡ್ರಿ 9 ಲೆಟರ್ ಕೊಟ್ರು ಒಂದು ಕೆಲಸ ಮಾಡ್ಲಾಕ ಮೇಡಮ್ ಹಾಕಿ ನೋಡ್ರಿ ಮೇಡಮ್. ಅಲ್ಲೇನು ಕೆಲಸ ಏನು ಕೆಲಸದ ಭಾರಿ ಕೆಲಸ ಅರ್ಜಿಗಳು ಕೊಟ್ಟು ಅಂದ್ರೆ ಫೈಲ್ ಇಲ್ಲಿ ಬರಂಗಿಲ್ಲ ಏನು ನೋಡ್ರಿ ಹೆಂಗ್ ಮೊದಲು ಈಗ ಪುರಗಳು ಅದು ಅದನ್ನು ಗೊತ್ತಾಗಲ್ಲ. ಅಲ್ಲೇನು ದೊಡ್ಡ ಇದಾದ ಇದ್ರೊಳಗಿಂದ ಮತ್ತೆ ಅದು ಕಡೆ ಕೊಡಾಗಿರ ಆಯ್ತು ವಾಚಿಗೆ ಕಡೆ ವಾಚಿ ಬಿಡ್ತಾರೆ. ಯಾರು ಕೊಡ್ತೀವಿ ಇದೇ ಇರ್ತಾವ. ಮನೆ ಕೊಟ್ಟೆಗೆ ಭಾಳ ಐತಲ್ಲ. ನಂದು ಕೊಡಗೊಂಡಣ, ನನಗೆ ಟೈಮ್ ಇಲ್ಲ, ನಾವು ಹೋಗೋದದ. ಜಯಂತಿ ಕೊಟ್ಟೆ ಇಷ್ಟೇ ಕೊಟ್ಟರು. ಇಷ್ಟೇ ಕೊಡ್ತಾರೆ. 10 ಮಂದಿ ಸಹಿ ಮಾಡಿರ್ತೇಳೆ ಸರ್. ನನಗೆ ಇಲ್ಲ ನೋಡು 10 ಮಂದಿ ಸಹಿ ಮಾಡಿದ್ರೆ ಇಲ್ಲ ಗಿರಿ ತುಂಬಿದ ಲೆಟರ್ ಇದಕ್ಕೆ ಏನಿಲ್ಲ ಇಲ್ಲ. ಇಷ್ಟೇ ಕೊಟ್ಟರು ನೋಡ್ರಿ ಮೇಡಮ್. ಅದು 10 ಮಂದಿ ಸಹಿ ಮಾಡಿ ಕೊಟ್ಟರೆ ಸರ್ ನೋಡ್ಯಾರಂತ ನೀ ಅಂತ ಹಿಂಗೆ ನಾ 20 ಮಂದಿ ಸಹಿ ತರ್ತೀನಿ ಅಂತ ನಾ ಹಿಂಗೆ ಅವ್ರ ಮನೆ ನಿಂತಿರೋದು ಹಿಂಗಿರ್ತಾನ ರೀ. ಇನ್ನ ಚಲೋ ರೀ, ನೀವು ಏರಲ್ ಮೆಂಬರ್ ಆಗೇಸ ಅಷ್ಟೆಲ್ಲ ಮಾಡಕ್ ನಾವ್ ಏರಲ್ ಮೆಂಬರ್ ಏನೋ ಮಾಡಲ್ಲ. ಬೋರಲ್ ಹಾಕ್ಸಿನಿ, ಮೋಟ್ರ್ ಕುಡ್ಸಿನಿ, 5 ಬೋರಲ್ ಹಾಕ್ಸಿನಿ, ತಾಂಡಕ್ ರೋಡ್ ಮಾಡ್ಸಿನಿ, ನಾಲಿ ಮಾಡ್ಸಿನಿ, ಇದೆಲ್ಲ ಮಾಡ್ಸಿರ್ ಮತ್ತೆ ನನಗೆ ಹಿಂಗ್ ಮಾಡಿ ಮೇಡಮ್ ಈಗ ಇನ್ಫಾರ್ಮೇಶನ್ ಹಾಕಿರೋದ್ರೆ ಅದು ಸ್ವಲ್ಪ ನಾನು ವಾಟ್ಸಪ್ ಹಾಕ್ರಿ ಸರ್ ಕೇಳಿದ್ರೆ ಮೀಟಿಂಗ್. ಭೀಮವಾದ ನ್ಯೂಸ್, ಜೇವರ್ಗಿ.